ಕಾರ್ಸ್ 24 ಅಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಆಫರ್ ಇರುತ್ತೆ ಅಂದರೆ ಇಯರ್ ಎಂಡ್ ಸೇಲ್ ಇರುತ್ತೆ. ನಿಮಗೆ ಗೊತ್ತು ವರ್ಷದ ಕೊನೆಯ ದಿನಗಳು ಅಂತ ಹೇಳ್ಬೋದು. ಈ ಟೈಮಲ್ಲಿ ನಿಮಗೆ ಒಳ್ಳೆ ಆಫರ್ಗಳು ಸಿಗುತ್ತೆ. ಜೊತೆಗೆ ನಿಮ್ಮ ಹತ್ರ ಏನಾದರೂ ಕಾರ್ ಇತ್ತು ಅಂದರೆ ನೀವು ಎಕ್ಸ್ಚೇಂಜು ಕೂಡ ಮಾಡಿಸ್ಬೋದು. ಪ್ರತಿ ಕಾರ್ಗೂ ಕೂಡ ನಿಮಗೆ ಯೂಜ್ ಡಿಸ್ಕೌಂಟು ಕೂಡ ಸಿಗುತ್ತೆ. ಜೊತೆಗೆ ನೀವೇನಾದರೂ ಕಾರ್ನ ಪರ್ಚೇಸ್ ಮಾಡಬೇಕಾ, ಜೋಬಲ್ ದುಡ್ಡು ಇಲ್ವಾ, ಯೋಚನೆ ಮಾಡಬೇಡಿ. ಯಾಕಂದರೆ ಝೀರೋ ಡೌನ್ ಪೇಮೆಂಟಲ್ಲೂ ಕೂಡ ಪ್ರತಿಯೊಂದು ಗಾಡಿಗಳು ಕೂಡ ಸಿಗುತ್ತೆ. ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸರ್ ಕಾರ್ ಏನೋ ಕೊಟ್ಬಿಟ್ರಿ ಸರ್, ವಾರಂಟಿ ಏನೋ ಕೊಡ್ತೀರಾ, ಬಟ್ ಅದು ನಮ್ಗೆ ಸಾಲಲ್ಲ ಅಂದರೆ ಎಕ್ಸ್ಟೆಂಡೆಡ್ ವಾರಂಟಿ ಕೂಡ ಈ ಸಲ ನಿಮ್ಗೆ ಸಿಗುತ್ತೆ. ನಮಸ್ಕಾರ ನನ್ನ ಪ್ರಿಯ ಬಂಧುಗಳೇ, ನಾನೇ ಸೆಂಚರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಈಗ ತಾನೇ 2 ದಿನದಿಂದ ಒಬ್ಬರು ಕಮೆಂಟ್ ಮಾಡಿದ್ರು, ಸರ್ ಕಾರ್ಸ್ 24 ವೀಡಿಯೋ ಮಾಡಿ ಅಂತ. ಸೊ ನಿಮಗೋಸ್ಕರ ನಾನು ಇವತ್ತು ಕಾರ್ಸ್ 24 ಯಾರ್ಡಿಗೆ ಬಂದಿದ್ದೀನಿ. ಇದೆಲ್ಲಪ್ಪ ಇದೆ ಅಂದರೆ ಮೈಸೂರಲ್ಲಿ ಫೋರಮ್ ಮಾಲಲ್ಲಿ ಬೇಸ್ಮೆಂಟ್ 2 ಅಲ್ಲಿ ಇರುತ್ತೆ. ನಮ್ಮ ಜೊತೆ ಇಲ್ಲಿನ ಒಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಕೂಡ ಇದ್ದಾರೆ. ಸರ್ ನಿಮ್ಮ ಹೆಸರು? ಹಾಯ್ ಸರ್. ಹಾಯ್ ಸರ್, ರಕ್ಷಿತ್ ಅಂತ. ಸರ್ ಇವಾಗ ನಮ್ಮ ಮೈಸೂರದ ಅಡ್ರೆಸ್ ಏನಿರುತ್ತೆ ಸರ್, ಎಕ್ಸಾಕ್ಟ್ ಅಡ್ರೆಸ್ಸು? ಸರ್ ನೆಕ್ಸಸ್ ಮಾಲ್, ನಜರ್ಬಾದ್ ನೆಕ್ಸಸ್ ಮಾಲ್ ಬೇಸ್ಮೆಂಟ್ 2 ಬಂದರೆ ಸಾಕು ಸರ್. ಓಕೆ. ಯಾರಿಗೆ ಕೇಳಿದ್ರೆ ಕಾರ್ಸ್ 24 ಎಲ್ಲಿ ಅಂತ ಕೇಳ್ತಾರೆ, ಹೇಳ್ತಾರೆ ಅವರೇ. ಓಕೆ. ಹ್ಯುಂಡೈ ವರ್ಣ. ಸೊ ನೀವು ನೋಡ್ತಾ ಇರ್ಬೋದು, ಕಲರ್ ನೋಡಿಸತ್ತಾನೆ ಕಳೆದೋಗಿರ್ತೀರಾ. ತುಂಬಾ ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥ 1.6 SX ವೇರಿಯಂಟು. ಅಂದರೆ ನಿಮಗೆ ಇದು ಬಂದು 1.5 ಡಿಕ್ಕು ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಕೂಡ ಹಾಕ್ಸಿದ್ದಾರೆ. ನಿಮ್ಗೆ ಆಲ್ಫೋ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು, ಡ್ಯುಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಜೊತೆಗೆ ನಿಮಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಮಿರರ್ ಅಡ್ಜಸ್ಟ್ಮೆಂಟು ಕೂಡ ಈ ಗಾಡೀಲಿ ಇರುತ್ತೆ. ನಿಮಗೆ ಡೀಸೆಲ್ ಅಂದಮೇಲೆ ನಿಮಗೆ ಗೊತ್ತು, ಮೈಲೇಜ್ ಅಂತ ಹೇಳೋದಾದ್ರೆ 18+ ಅಂದರೆ 18ಗಿಂತ ಹೆಚ್ಚು ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಇದ್ರದ್ದು ಡೀಟೇಲ್ ತಿಳ್ಕೊಳ್ಳೋಣ. ಸರ್ ಮಾಡೆಲ್ ಏನಿದೆ ಇದು? ಸರ್ ಇದು ಬಂದು 2016 ಮಾಡಲ್ ಸರ್. ಓಕೆ. ಡೀಸೆಲ್ 2016 ಮಾಡಲ್. ಓನರು? ಫಸ್ಟ್ ಓನರ್ ಸರ್. ಸಿಂಗಲ್ ಓನರ್, ಏಕಮಾಲಿಕರ ಗಾಡಿ. ಎಷ್ಟು ಓಡಿದೆ ಸರ್ ಇದು? ಸರ್ ಬರೀ 65,000 ಓಡಿದೆ ಸರ್. ಓಕೆ. 65,000, 65,000. ನಿಮಗೆ ಗೊತ್ತು ಡೀಸೆಲಲ್ಲಿ ಇದೆಲ್ಲ ಏನು ಇಲ್ಲ ಅಂತ ಹೇಳ್ಬೋದು. ಕಡಿಮೆ ಓಡಿರೋಂಥ ಗಾಡಿ ಅಂತಲೇ ಕನ್ಸಿಡರ್ ಕೂಡ ಮಾಡ್ಬೋದು. ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಇದಕ್ಕೆ? ಸರ್ 7 lakhs ಹೇಳ್ತಿದ್ದೀವಿ. 7 ಲಕ್ಷ. ಮತ್ತೆ ಈಗ ಇಯರ್ ಎಂಡ್ ಆಫರ್ ಕೂಡ ಇದೆ, ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಕೂಡ ಇದೆ. ಓಕೆ. ಸೊ ಇಲ್ಲೇ ನೀವು ನೋಡ್ತಾ ಇರ್ಬೋದು, ಇಲ್ಲೇ ಮೆನ್ಷನ್ ಮಾಡಿರ್ತಾರೆ ಗ್ಲಾಸಲ್ಲೇ ಕೂಡ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಇರುತ್ತೆ, ಸ್ಪೆಷಲ್ ಆಫರು ಕೂಡ ಇರುತ್ತೆ. ಯಾಕಂದರೆ ಇಯರ್ ಎಂಡ್ ಸೇಲ್ ಇದಾಗಿರುತ್ತೆ. ಝೀರೋ ಡೌನ್ ಪೇಮೆಂಟಲ್ಲಿ ಗಾಡಿ ಬೇಕಾ, ಖಂಡಿತವಾಗಿ ಸಿಗುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ ವಿಡಿಯೋ ಮೇಲಿರುವಂಥ ನಂಬರ್ ಕರೆ ಮಾಡಿ ನೀವು ಟೆಸ್ಟ್ ರೈಡು ಕೂಡ ನೀವು ಬುಕ್ ಮಾಡ್ಬೋದು. ಇಲ್ಲಾಂದರೆ ಕಾರ್ಸ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ನಿಮಗೆ ಡೌನ್ ಪೇಮೆಂಟ್ ಎಷ್ಟು ಬರುತ್ತೆ ಮತ್ತು EMI ಎಷ್ಟಾಗುತ್ತೆ ಎಲ್ಲನೂ ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಜೊತೆಗೆ ನಿಮಗೆ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಾರ್ನ ಇಲ್ಲಿ 140 ಚೆಕ್ ಪಾಯಿಂಟ್ಸ್ ಚೆಕ್ ಮಾಡಿರ್ತಾರೆ. ಚೆಕ್ ಮಾಡಿ ಎಲ್ಲಿ ಡೆಂಟ್ ಆಗಿದೆ, ಎಲ್ಲಿ ಸ್ಕ್ರಾಚಸ್ ಇದೆ, ಸೀಟ್ ಕವರ್ ಪೀಲ್ ಆಗಿದ್ರು ಕೂಡ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮಾರುತಿ ಸುಜುಕಿ ಸಿಯಾಸ್, ಮಾರುತಿ ಬ್ರ್ಯಾಂಡ್ ಅಲ್ಲೇ ಒಳ್ಳೆ ಲಕ್ಸುರಿ ಕಾರ್ ಅಂತ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಬ್ಲೂ ಕಲರ್ ಗಾಡಿ ಇರುತ್ತೆ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಮತ್ತೆ ಈ ಗಾಡಿ ಇದು ನಂಬರ್ ಪ್ಲೇಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಬಂದು K53 ಅಂದರೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸ್ಮಾರ್ಟ್ ಹೈಬ್ರಿಡ್ ಗಾಡಿ ಅಂತ ಹೇಳ್ಬೋದು. ಸ್ಮಾರ್ಟ್ ಹೈಬ್ರಿಡಲ್ಲಿ ನಿಮಗೆ ಪೆಟ್ರೋಲಲ್ಲಿ 17-18 ಮೈಲೇಜ್ ಸಿಗುತ್ತೆ. ಮತ್ತು ಇದು ಬಂದು ನಿಮಗೆ ಗೊತ್ತು, ಲೋ ಮೇಂಟೆನೆನ್ಸ್ ಇರುತ್ತೆ. ಈಗ ಇದ್ರ ಬಗ್ಗೆ ನಾವು ಡೀಟೇಲ್ ಕೊಡಬೇಕಾದ್ರೆ ನಿಮಗೆ ಇದ್ರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್ ಇರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲು ಸರ್ ಇದು? ಸರ್ ಇದು ಬಂದು 2020 ಮಾಡಲ್. 2020. ಓಕೆ. ಓನರ್? ಸರ್ ಓನರ್ ಸಿಂಗಲ್ ಓನರ್ ಸರ್. ಎಷ್ಟು ಓಡಿದೆ ಸರ್ ಇದು? ಸರ್ ಬರೀ 32,000 ಓಡಿದೆ. 32? ಹೌದು. 32,000 ಕಿಲೋಮೀಟರ್ ಡ್ರಿವನ್. ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ಸರ್. ಸ್ಮಾರ್ಟ್ ಹೈಬ್ರಿಡ್. ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲಲ್ಲಿ. ಓಕೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಸರ್ 733 ಹೇಳ್ತಿದ್ದೀವಿ. ನೀವು ನೋಡ್ದಂಗೆ ಎಕ್ಸ್ಕ್ಲೂಸಿವ್ ಆಫರ್ ಕೂಡ ಇದೆ. 733. ಓಕೆ. 7,33,000 ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ನೀವು ಹಿಂದೆ ನಾವು ತಿಳಿಸಿದೋ ಇಲ್ಲಿ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಇರುತ್ತೆ, ಸ್ಪೆಷಲ್ ಆಫರು ಕೂಡ ಇರುತ್ತೆ. ಮತ್ತು ನಿಮಗೆ ಝೀರೋ ಡೌನ್ ಪೇಮೆಂಟಲ್ಲಿ ಲೋನು ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರು ಅಂದರೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಅಂತ ಏನು ಹೇಳ್ತೀವಿ ಅದು ಕರೆಕ್ಟಾಗಿತ್ತು ಅಂದರೆ ಲೋನು ಕೂಡ ಆಗುತ್ತೆ. ಎಕ್ಸ್ಚೇಂಜ್ ಆಫರು ಕೂಡ ಇರುತ್ತೆ. ನಿಮ್ಮ ಹತ್ರ ಇರುವಂಥ ಗಾಡಿನ ಎಕ್ಸ್ಚೇಂಜ್ ಮಾಡಿ ನೀವು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದಕ್ಕೂ ಕೂಡ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಕಾರ್ಸ್ 24 ಅಪ್ಲಿಕೇಶನ್ ಲಾಗಿನ್ ಆದರೆ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಅಲ್ಲಿ ಸಿಗುತ್ತೆ. ರೆನಾಲ್ಟ್ ಡಸ್ಟರ್, ಅದು ಕೂಡ RXZ ಅಂದರೆ ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಅಂತ ಹೇಳ್ಬೋದು. ಬ್ಯಾಕ್ ವೈಫರ್ ಬರುತ್ತೆ, ಡಿಫಾಗರ್ ಬರುತ್ತೆ, ವಿತ್ ಅಲವೆಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಇದು ಬಂದು ನಿಮಗೆ K51 ಅಂದರೆ ನಿಮಗೆ ಬೆಂಗಳೂರು ನೋಂದಾಯಿತ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದು ಬಂದು ನಿಮಗೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಅಂತ ಹೇಳ್ಬೋದು. ನಿಮಗೆ 85 PS ಆದ್ದರಿಂದ ಮೈಲೇಜ್ ಎಲ್ಲ ನೀವು 17-18 ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ಥರ ಓಡಿಸ್ತೀರ ಅದ್ರ ಮೇಲೆ ನಿಮಗೆ ಇದು ಮೈಲೇಜ್ ಕೂಡ ಸಿಗುತ್ತೆ. ಮಾಡಲು ಸರ್ ಇದು? ಸರ್ ಇದು ಬಂದು 2016 ಮಾಡಲ್. 2016. ಓನರು? ಸರ್ ಸಿಂಗಲ್ ಓನರ್ ಸರ್. ಓಕೆ. ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ 52,000 ಓಡಿದೆ ಗಾಡಿ. 52,000. ಹೌದು ಸರ್. 52,000 ಓಡಿರುವಂಥ ಅಂದರೆ ಅತಿ ಕಡಿಮೆ ಓಡಿರುವಂಥ ಡಸ್ಟರ್ ಯಾರಾದರೂ ಹುಡುಕ್ತಾ ಇದ್ದರೆ ಖಂಡಿತವಾಗಿ ಇದು ನಿಮಗೆ ಒಳ್ಳೆ ವೆಹಿಕಲ್ ಆಗಿರುತ್ತೆ. ಪ್ರೈಸು? ಸರ್ 740 ಹೇಳ್ತೀವಿ. 740. ಹೌದು ಸರ್. 7,40,000, 7,40,000. ಇದಕ್ಕೂ ಕೂಡ ನಿಮಗೆ ಡಿಸ್ಕೌಂಟ್ ಇರುತ್ತೆ. ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಕಾರ್ಸ್ 24 ಅಪ್ಲಿಕೇಶನ್ ಲಾಗಿನ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲನೂ ಕೂಡ ನೀವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆಲ್ಲ ಪ್ರತಿಯೊಂದು ಕೂಡ ಅಂದರೆ ಲೋನ್ ಎಷ್ಟಾಗುತ್ತೆ, ಡೌನ್ ಪೇಮೆಂಟ್ ಎಷ್ಟಾಗಿರುತ್ತೆ ಎಲ್ಲನೂ ಕೂಡ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಇದು ಕೂಡ ನಿಮಗೆ ಝೀರೋ ಡೌನ್ ಪೇಮೆಂಟ್ಗೆ ಆಗುತ್ತೆ. ಬಟ್ ಈ ಹಿಂದೆ ಹೇಳ್ದಂಗೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಮಾರುತಿ ಸುಜುಕಿ ಬ್ರೆಜಾ, ಅದು ಕೂಡ ಡೀಸೆಲ್ ವೇರಿಯಂಟು,
ಆಟೋಮೆಟಿಕ್ ಅಂದರೆ ನೀವು ಟ್ರಾಫಿಕಲ್ಲಿ ಇರೋದೇ ಸರ್ ನಮಗೆ ಗೇರೆಲ್ಲ ಹಾಕೋಕ್ಕಾಗಲ್ಲ ಸರ್, ಕ್ಲಚ್ ತುಳಿಯೋಕ್ಕಾಗಲ್ಲ ಸರ್, ನಮ್ಗೆ ಆಟೋಮೆಟಿಕ್ ಇದ್ರೆ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ZA ಪ್ಲಸ್ ಡೀಸೆಲಲ್ಲಿ ಟಾಪ್ ಆ್ಯಂಡು ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಮಿರರ್ ಅಡ್ಜಸ್ಟ್ಮೆಂಟು ಕೂಡ ಇರುತ್ತೆ. ಮತ್ತು ನಿಮಗೆ ಇದರಲ್ಲಿ 2 ಗಾಳಿ ಚೀಲ ಅಂದರೆ ಡ್ಯೂಯಲ್ ಏರ್ ಬ್ಯಾಗ್ ಜೊತೆಗೆ ABS ಕೂಡ ಇರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 18-20+ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ನಿಮಗೆ ಅಲೋವಿಲ್ಸ್ ಕೂಡ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಬ್ರ್ಯಾಂಡ್ ನ್ಯೂ ಅಂತ ಹೇಳ್ಬೋದು. ಮತ್ತು ಈ ಗಾಡಿ ಬಂದು ನಿಮಗೆ K51 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು ಸರ್ ಈ ಗಾಡಿ ಬಂದು 2019 ಡೀಸೆಲ್. ಓಕೆ 2019 ಡೀಸೆಲ್ ಡ್ಯೂಯಲ್ ಟೋನ್ ಇದು. ಡ್ಯೂಯಲ್ ಟೋನ್ ಬರುತ್ತೆ. ಓಕೆ ಓಡಿರೋ ಸರ್ ಇದು ಸರ್ ಬರೀ 64,000 ಓಡಿದೆ. 64,000 ಸಿಂಗಲ್ ಓನರೇ. ಸಿಂಗಲ್ ಓನರ್. ಏನಿದೆ ಸರ್ ಪ್ರೈಸ್? 880 ಹೇಳ್ತೀವಿ ಸರ್. 880. ಹೌದು ಸರ್. 8,80,000 8,80,000. ಇದಕ್ಕೂ ಕೂಡ ಡಿಸ್ಕೌಂಟ್ ಇರುತ್ತೆ. ಕಾಸ್ಟ್ 24 ಅಪ್ಲಿಕೇಶನ್ ಲಾಗಿನ್ ಆದರೆ ಸಾಕು, ನಿಮಗೆ ಪ್ರತಿಯೊಂದು ಕೂಡ ಡೀಟೇಲ್ಸ್ ಸಿಗುತ್ತೆ. 0 ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ಸಿಗುತ್ತೆ. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಪ್ರತಿ ಲಕ್ಷಕ್ಕೆ ನಿಮಗೆ 2,500 EMI ಅಂತ ಲೆಕ್ಕ ಹಾಕಿದ್ರು ಕೂಡ ಪ್ರತಿ ದಿನಕ್ಕೆ ನಿಮಗೆ EMI 83 ರೂಪಾಯಿ ಇರುತ್ತೆ. ನಾವು ಎಷ್ಟೇ ಗಾಡಿ ತೋರಿಸಿದ್ರು ಕೂಡ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಅಂದರೆ ಟಾಟಾ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಟಾಟಾ ಅಲ್ಟ್ರೋಸ್. ಈ ಶೇಪ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಿಮಗೆ ಇದರಲ್ಲಿ ಡೈಮಂಡ್ ಕಟ್ ಅಲೋವೆಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಎಲ್ಲನೂ ಕೂಡ ಇರುತ್ತೆ. ಇದರಲ್ಲಿ ಬಂದು ಅರ್ಮಾನ್ ಟೆಕ್ನಾಲಜಿ ಇರುವಂಥ ಒಂದು ಸೌಂಡ್ ಸಿಸ್ಟಮ್ ಇರುತ್ತೆ ಒಳಗಡೆ. ಅಂದರೆ ಏನು ಸಿಸ್ಟಮ್ ಇರುತ್ತೆ ಒಳಗಡೆ ಅವೆಲ್ಲನೂ ಕೂಡ. ನಿಮಗೆ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ, ಜೊತೆಗೆ ABS ಇರುತ್ತೆ. ಆಟೋ ಫೋಲ್ಡಿಂಗ್ ಮಿರರ್ ಇರುತ್ತೆ. ಎಲ್ಲನೂ ಕೂಡ ಇರುವಂಥದ್ದು. ಜೊತೆಗೆ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಇರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ ಇದು ಬಂದು ಡೀಸೆಲ್ ವೇರಿಯಂಟ್ ಅಲ್ಲ, ಇದು ಡೀಸೆಲ್ ವೇರಿಯಂಟ್ ಆದ್ರಿಂದ ನೀವು 20+ ಅಂದರೆ 20-25 ಈ ಥರ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನೀವು ಹೆಂಗೆ ಓಡಿಸ್ತೀರ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಇರುತ್ತೆ. ಮಾಡಲು ಸರ್ ಇದು 2021 ಮಾಡಲು ಡೀಸೆಲ್. 2021 2021 ಮಾಡಲು. ಓನರು ಸರ್ ಫಸ್ಟ್ ಓನರ್ ಸರ್. ಎಷ್ಟು ಓಡಿದೆ ಇದು? ಸರ್ ಬರೀ ಒಂದು 30,000 ಓಡಿದೆ ಅಷ್ಟೇ. 30,000 ಡೀಸೆಲ್ ವೇರಿಯಂಟ್ 30,000 ಓಡಿದೆ. ಅದು ಟಾಟಾ ಅಲ್ಟ್ರೋಸ್. ಏನಿದೆ ಪ್ರೈಸ್ ಇದು? ಸರ್ ಪ್ರೈಸ್ ಬಂದು 850 ಇದೆ ಸರ್. 850 8,50,000. ಅದರಲ್ಲೂ ಕೂಡ ಡಿಸ್ಕೌಂಟ್ ಇರುತ್ತೆ. ಮಾಡೋಣ ಸರ್ ಬನ್ನಿ. ಓಕೆ 8,50,000 8,50,000ಕ್ಕೆ ನಿಮಗೆ ಟಾಟಾ ಅಲ್ಟ್ರೋಸ್ ಸಿಗುತ್ತೆ. ಪ್ರತಿದಿನಕ್ಕೆ EMI 83 ರೂಪಾಯಿ ಮಾತ್ರ ಇರುತ್ತೆ. 0 ಡೌನ್ ಪೇಮೆಂಟಲ್ಲಿ ಈ ಗಾಡಿ ಕೂಡ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮತ್ತೊಂದು ತುಂಬಾ ಹೈ ಡಿಮ್ಯಾಂಡ್ ಡೀಸೆಲ್ ವೆಹಿಕಲ್ ಅಂತ ಹೇಳ್ಬೋದು. ಯಾವುದಪ್ಪ ಇದು ಅಂದರೆ Hyundai i20 ಆಸ್ಟಾ. ಕಂಪ್ಲೀಟ್ಲಿ ಟಾಪ್ ಎಂಡು. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು, ಅಲೋವಿಲ್ಸ್ ಕೂಡ ಇರುತ್ತೆ. ಜೊತೆಗೆ ಪುಷ್ ಸ್ಟಾರ್ಟ್ ಬಟನ್ ಕೂಡ ಈ ಗಾಡಿಯಲ್ಲಿ ನೋಡ್ಬೋದು. ಬ್ಯಾಕ್ ವೈಫರ್ ಡಿಫಾಗರ್ ಇವೆಲ್ಲನೂ ಕೂಡ ಕಾಮನ್ ಫೀಚರ್ ಅಂತ ಹೇಳ್ಬೋದು. ಡೀಸೆಲ್ ವೇರಿಯಂಟ್ ಆದ್ರಿಂದ ನೀವು 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಪೂರ್ತಿ ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಇರುತ್ತೆ. K53 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮಾಡಲು ಸರ್ ಇದು ಸರ್ 2015 ಮಾಡಲು. 2015 2015 ಮಾಡಲು. ಓನರು ಫಸ್ಟ್ ಓನರು. ಫಸ್ಟ್ ಓನರು ಸಿಂಗಲ್ ಏಕಮಾಲಿಕರ ಗಾಡಿ ಇದಾಗಿರುತ್ತೆ. ಎಷ್ಟು ಓಡಿದೆ ಸರ್ ಇದು? ಸರ್ ಜಸ್ಟ್ ನಿಮಗೆ ಅರೌಂಡ್ ಒಂದು 50,000 ಓಡಿದೆ ಸರ್. 50,000 ಎಲ್ಲಾನು ಕಡಿಮೆ ಓಡಿರೋ ಗಾಡಿಗಳೇನೆ ಇವತ್ತು. ಗಾಡಿನೇ ಸರ್. ಓಕೆ ಪ್ರೈಸ್ ಏನಿದೆ ಇದು? ಸರ್ 610. ಓಕೆ 6,10,000 6,10,000. ಅದರಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಇರುತ್ತೆ. 0 ಡೌನ್ ಪೇಮೆಂಟ್ಗೂ ಕೂಡ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮರಿಬೇಡಿ ಪ್ರತಿದಿನಕ್ಕೆ EMI 83 ರೂಪಾಯಿ ಮಾತ್ರ ಇದಾಗಿರುತ್ತೆ ಪ್ರತಿ ಲಕ್ಷಕ್ಕೆ. ಅದು ಮಾರುತಿ ಸುಜುಕಿ ಬಲೆನೋ ಭಾರತದ ನಂಬಿಕಸ್ಥ ಬ್ರ್ಯಾಂಡ್ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ತುಂಬಾ ಲೋ ಮೇಂಟೆನೆನ್ಸ್ ಇರುವಂಥ ಗಾಡಿ. ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಇದು ಬಂದು ನಿಮಗೆ ಡೆಲ್ಟಾ ವೇರಿಯಂಟು. ಗಾಡಿ ಮಾತ್ರ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ 18+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ. ಮತ್ತು ಈ ಗಾಡಿನ ಇವರು ಡ್ಯೂಯಲ್ ಟೋನ್ ಮಾಡ್ಕೊಂಡಿದ್ದಾರೆ. ಅಂದರೆ ಆಫ್ಟರ್ ಮಾಡಿಫಿಕೇಶನ್ ಅಂತ ಹೇಳ್ಬೋದು. ಎಲ್ಲನೂ ಕೂಡ ಆಫ್ಟರ್ ಮಾರ್ಕೆಟ್ ಮಾಡಿಫಿಕೇಶನ್ ಇದಾಗಿರುತ್ತೆ. ಮಾಡಲು ಸರ್ ಇದು? ಸರ್ 2022. ಓಕೆ 2022 ಮಾಡಲ್. ಓನರು? ಸರ್ ಓನರ್ ಫಸ್ಟ್ ಓನರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು? ಸರ್ ಬರೀ 13,000. 13,000 ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್ ಎಲ್ಲ 13,000 ಅಂದರೆ 13,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಇರುತ್ತೆ. ಯಾರಾದರೂ ಕಡಿಮೆ ಓಡಿರೋಂಥ ಬಲೆನೋ ಯಾರಾದರೂ ಹುಡುಕ್ತಾ ಇದ್ರೆ ಖಂಡಿತವಾಗಿ ನೀವು ಈ ಗಾಡಿನೂ ಕೂಡ ನೀವು ಪ್ರಿಫರ್ ಮಾಡ್ಬೋದು. ಏನಪ್ಪ ಅಂದರೆ ನೀವು ಗಾಡಿ ತೊಗೊಂಡ್ಮೇಲೆ ಏನು ಕೂಡ ಖರ್ಚಿರೋದಿಲ್ಲ. ಯಾಕಂದರೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಜೊತೆಗೆ ಡ್ಯೂಯಲ್ ಟೋನು ಕೂಡ ಆಲ್ರೆಡಿ ಮಾಡಿಸಿದ್ದಾರೆ. ನಿಮ್ಗೆ ಇದು ಕೂಡ 0 ಡೌನ್ ಪೇಮೆಂಟಲ್ಲಿ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತೇನು ಮರಿಲೇಬೇಡಿ, ನಾನು ಪದೇ ಹೇಳ್ತಾ ಇದ್ದೀನಿ, ಪ್ರತಿದಿನಕ್ಕೆ 83 ರೂಪಾಯಿ EMI ಇರುತ್ತೆ. ಅದು ಬಂದು ನಿಮಗೆ ಪ್ರತಿ ಲಕ್ಷಕ್ಕೆ. ಪ್ರೈಸ್ ಏನಿದೆ ಸರ್ ಇದು? ಸರ್ ಬರೀ 7,30,000. 7,30,000. ಹೌದು ಸರ್. ಬಡವರ ಬಂದು ಗಾಡಿ ಬೇಕು ಸರ್, 20+ ಮೈಲೇಜ್ ಬೇಕು, ಪೆಟ್ರೋಲೇ ಬೇಕು, ಕಾಂಪ್ಯಾಕ್ಟ್ ಕಾರ್ ಬೇಕು ಅನ್ನೋರಿಗೆ ಮಾರುತಿ ಸುಜುಕಿ ಆಲ್ಟೋ ಫಸ್ಟ್ ಅಂತಲೇ ಹೇಳ್ಬೋದು. ಕಾರ್ಗಳಲ್ಲಿ ಕಿಂಗ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನೀವು ನೋಡ್ತಾ ಇರ್ಬೋದು ಇದು ಬಂದು ನಿಮಗೆ K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ತುಂಬಾ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ನಿಮಗೆ ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಹಾಕ್ಸಿರ್ತಾರೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮಾಡಲು ಸರ್ ಇದು? ಸರ್ 2022 ಮಾಡಲು. 2022 2022 ಏರ್ ಬ್ಯಾಗು ಕೂಡ ಹಾಗಾದ್ರೆ ಈ ಗಾಡಿಲಿ ಇರುತ್ತೆ. ಓಕೆ ಓನರು? ಸರ್ ಫಸ್ಟ್ ಓನರ್ ಸಿಂಗಲ್ ಓನರ್. ಎಷ್ಟು ಓಡಿದೆ ಇದು? ಬರೀ 10,000 ಸರ್. ಇದು 10,000. ಎಲ್ಲ ಗಾಡಿನೂ ಕಡಿಮೆ ಓಡಿರೋದು ಇವತ್ತು. ಓಕೆ ಪ್ರೈಸ್ ಏನಿದೆ ಇದು? ಸರ್ ಇದು ಬಂದು 4,10,000 ಇದೆ. 4,10,000.
4,10,000 ಈ ಗಾಡಿಗೆ ಪ್ರೈಸ್ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಇರುತ್ತೆ. ನಿಮ್ಮ ಹತ್ರ ಗಾಡಿ ಇದ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಒಳ್ಳೆ ಡಿಸ್ಕೌಂಟಲ್ಲಿ ಸಿಗುತ್ತೆ. 0 ಡೌನ್ ಪೇಮೆಂಟಲ್ಲೂ ಕೂಡ ಗಾಡಿ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿ ಲಕ್ಷಕ್ಕೆ ಪ್ರತಿ ದಿನಕ್ಕೆ 83 ರೂಪಾಯಿ EMI ಇರುತ್ತೆ. ಆಲ್ಟೋ ಯಾರಾದರೂ 83 ರೂಪಾಯಿ ಗಾಡಿ ಬೇಕು ಅಂತ ಹುಡುಕ್ತಾ ಇದ್ರೆ ಈ ಗಾಡಿ ನಿಮಗೂ ಕೂಡ ಸಿಗುತ್ತೆ. ಗುರು ಮಾರುತಿ ಸುಜುಕಿ ಸೆಲೆರಿಯೋ 83 ರೂಪಾಯಿ EMI ಈ ಗಾಡಿಗಳು ಕೂಡ ಸಿಗುತ್ತೆ. ಮ್ಯಾನ್ಯುಯಲ್ ಬೇಕಾ, ಬ್ಲೂ ಕಲರ್ ಮ್ಯಾನ್ಯುಯಲ್ ಇರುತ್ತೆ. ಇಲ್ಲ ಆಟೋಮೆಟಿಕ್ ಬೇಕಾ, ಆಟೋಮೆಟಿಕ್ಕು ಕೂಡ ಸಿಗುತ್ತೆ. ZX ಅಂದರೆ ನಿಮಗೆ ಪೆಟ್ರೋಲಲ್ಲಿ ಕಂಪ್ಲೀಟ್ಲಿ ಟಾಪ್ ಆ್ಯಂಡ್ ಬ್ಯಾಕ್ ವೈಫರ್ ವಿತ್ ಡಿಫೋಗರ್ ಬರುತ್ತೆ. K18 ಚಿಕ್ಕಮಂಗ್ಳೂರು ರಿಜಿಸ್ಟರ್ಡ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಮೈಲೇಜ್ ಅಂತ ಹೇಳೋದಾದ್ರೆ ನೀವು 15-16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮ್ಯಾನ್ಯುಯಲಲ್ಲಿ ನಿಮಗೆ 16-17 ಬಂದರೆ ನಿಮಗೆ ಆಟೋಮೆಟಿಕಲಿ 15-16 ಬರುತ್ತೆ. 1-2 ಕಿಲೋಮೀಟರ್ ಕಡಿಮೆ ಆಗೇ ಆಗುತ್ತೆ. ಮ್ಯಾನ್ಯುಯಲ್ ಬೇಕು ಅನ್ನೋರು ಕಾಲ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ ಕೇಳ್ಕೊಬೋದು. ಈಗ ನಾವು ಆಟೋಮೆಟಿಕ್ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ. ಮಾಡಲು ಸರ್ ಇದು 2019 ಮಾಡಲು ಓನರು ಸರ್, ಸಿಂಗಲ್ ಓನರ್ ಸರ್. ಇದೆ ಎಷ್ಟು ಓಡಿದೆ ಸರ್? ಹಾಗಾದ್ರೆ ಸರ್ ಬರೀ 56,000 ಓಡಿದೆ. 56,000, 56,000 ಕಿಲೋಮೀಟರ್ ಡ್ರಿವನ್ ಇರುತ್ತೆ. ಲೋ ಮೇಂಟೆನೆನ್ಸ್ ಕಾರ್ ಅಂತಲೇ ಹೇಳ್ಬೋದು. ಪ್ರೈಸ್ ಏನಿದೆ ಸರ್? 440 ಇದೆ ಸರ್. 4,40,000, 4,40,000 ಈ ಗಾಡಿಗೆ ಇರುತ್ತೆ. ನಾನು ಹಿಂದೆ ಹೇಳ್ದಂಗೆ ನಿಮಗೆ ಇದು 0 ಡೌನ್ ಪೇಮೆಂಟ್ಗೂ ಕೂಡ ಆಗ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿ ದಿನಕ್ಕೆ ಪ್ರತಿ ಲಕ್ಷಕ್ಕೆ 83 ರೂಪಾಯಿ EMI ಈ ಗಾಡಿಗೆ ಇರುತ್ತೆ. ಕ್ರೆಟಾ ಕಾರ್ ಬೇಕಾ, ಅದು ಕೂಡ ಡೀಸೆಲ್ ಬೇಕಾ, 1.6 SX ವೇರಿಯಂಟ್ ಬೇಕಾ, ಅಲೋವಿಲ್ಸ್ ಇರುತ್ತೆ. ಖಂಡಿತವಾಗಿ ಈ ಗಾಡಿಯಲ್ಲೂ ಕೂಡ ಅದಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ವಿತ್ ಮಿರರ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS ಜೊತೆಗೆ ನಿಮಗೆ ಫೋಲ್ಡಿಂಗ್ ಮಿರರು ಕೂಡ ಈ ಆಪ್ಷನ್ ಈ ಗಾಡಿಯಲ್ಲಿ ಸಿಗುತ್ತೆ. ನಿಮಗೆ ಈ ಗಾಡಿದು ಮೈಲೇಜ್ ಹೇಳಬೇಕು ಅಂತ ಹೇಳಿದ್ರೆ ಡೀಸೆಲ್ ಆಗಿರೋದ್ರಿಂದ ನಿಮಗೆ 18+ ಅಂದರೆ 18ಕ್ಕಿಂತ ಹೆಚ್ಚು ಮೈಲೇಜ್ ಕೂಡ ಬರುತ್ತೆ. ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಕಾರ್ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಈಗ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಮಾಡಲ್ ಸರ್ ಇದು 2015 ಸರ್. 2015 ಮಾಡಲು. ಓನರು ಸೆಕೆಂಡ್ ಓನರು. ಎಲ್ಲನೂ ಕೂಡ ಸಿಂಗಲ್ ಓನರ್ ಐತಿ. ಸೆಕೆಂಡ್ ಓನರ್ ಸಿಕ್ಬಿಡ್ತು. ಎಷ್ಟು ಓಡಿದೆ ಸರ್ ಇದು? ಸರ್ 90,000 ಓಡಿದೆ ಸರ್. 90,000. ಹೌದು ಸರ್. ಅವನಿಂದ ಕಡಿಮೆ ಓಡಿರೋದು ಸಿಕ್ತು, ಇವಾಗ ಸ್ವಲ್ಪ ಜಾಸ್ತಿ ಓಡಿರೋದು ಕೂಡ ಇರುತ್ತೆ. ಪ್ರೈಸ್ ಏನಿದೆ ಸರ್ ಇದು? ಸರ್ 8 ಲಕ್ಷ ಇದೆ, ನೆಗೋಷಿಯಬಲ್ ಆಗುತ್ತೆ. ಓಕೆ, 8 ಲಕ್ಷಕ್ಕೆ ನಿಮಗೆ ಹ್ಯುಂಡೈ ಕ್ರೆಟಾ, ಅದು ಕೂಡ ಡೀಸೆಲ್ ವೇರಿಯಂಟ್ ಸಿಗುತ್ತೆ. 1.6 SX ಟಾಪ್ ಎಂಡ್ ವೇರಿಯಂಟ್ ಅಂತಲೇ ಹೇಳ್ಬೋದು. ನಿಮ್ಗೆ ಇದು ಕೂಡ 0 ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರತಿ ಲಕ್ಷಕ್ಕೆ ನಿಮಗೆ ಪ್ರತಿ ದಿನಕ್ಕೆ 83 ರೂಪಾಯಿ EMI ಈ ಗಾಡಿ ಕೂಡ ಸಿಗುತ್ತೆ. 83 ರೂಪಾಯಿ EMIಗೆ ಕ್ರೆಡಿಟ್ ಕಾರ್ಡ್. ಓಕೆ, 83 ರೂಪಾಯಿ EMI. ನೀವೇನಾದರೂ ಕ್ರೆಟಾ ನೋಡ್ತಾ ಇದ್ರೆ ಖಂಡಿತವಾಗಿ ಇದು ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಪೆಟ್ರೋಲ್ ಗಾಡಿ ನೋಡಿದ್ರಿ, ಡೀಸೆಲ್ ಗಾಡಿ ನೋಡಿದ್ರಿ. ನೀವೀಗ ನೋಡ್ತಾ ಇರೋದು ಗ್ರ್ಯಾಂಡ್ ಐಟೆನ್ಸ್ ನಿಯಾಸ್, ಅದು ಕೂಡ ಸ್ಪೋರ್ಟ್ಸ್ ವೇರಿಯಂಟ್. K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡಿಫಾಗರ್ ಜೊತೆ ಈ ಗಾಡಿ ಬರುತ್ತೆ. ನಿಮ್ಗೆ ಇದರಲ್ಲಿ ಏನಪ್ಪ ಅಂದರೆ ಪೆಟ್ರೋಲ್ ಪ್ಲಸ್ CNG ಎರಡೂ ಕೂಡ ಸಿಗುತ್ತೆ. ನೀವು ನೋಡ್ತಾ ಹೋಗ್ಬೋದು, ವಿತ್ ಅಲೋವಿಲ್ಸ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ವಿತ್ ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ಇರುತ್ತೆ. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಬೇಕಾ, ಅದು ಕೂಡ ಇರುತ್ತೆ. ರೇರ್ AC ಏನಾದರೂ ಹುಡುಕ್ತಾ ಇದ್ದೀರಾ, ರೇರ್ AC ಕಾರ್ನ, ಅದು ಕೂಡ ಇದರಲ್ಲಿ ಅವೈಲಬಿಲಿಟಿ ಇರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ ನಿಮಗೆ ಪೆಟ್ರೋಲಲ್ಲಿ ನಿಮಗೆ 16+ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. CNGಲಿ ನಿಮ್ಗೆ ಇಲ್ಲಾಂದ್ರೆ ಒಂದು 25+ ನೀವು ಆರಾಮಾಗಿ ಕೂಡ ನೀವು ಅದರಲ್ಲೂ ಕೂಡ ಮೈಲೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಈಗ ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಮಾಡಲು ಸರ್ ಇದು ಸರ್ 2022 ಮಾಡಲ್ ಸರ್. 2022 ಮಾಡಲು. ಓನರು ಸರ್ ಸಿಂಗಲ್ ಓನರು. ಡ್ಯುಯಲ್ ಟೋನ್ ಮಾಡಿಸಿದ್ದಾರೆ ಆಲ್ರೆಡಿ. ಹೌದು ಸರ್. ಓಡಿರೋ ಸರ್ ಇದು? ಸರ್ ಬರೀ 16,000 ಓಡಿದೆ. 16,000. ಮತ್ತೊಂದು ಕಡಿಮೆ ಓಡಿರುವಂಥ ಗಾಡಿ. 16,000 ಕಿಲೋಮೀಟರ್ ಓಡಿರುತ್ತೆ. ಪ್ರೈಸ್ ಇದು ಸರ್ 7 ಲಕ್ಷ. ಆವಾಗಲೇ ಹೇಳಿದಂಗೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಕೂಡ ಇದೆ. ಓಕೆ, 7 ಲಕ್ಷ ಹೇಳ್ತಿದ್ದಾರೆ. ಬಟ್ ಇದಕ್ಕೆ ಈ ಕಾರ್ಗೂ ಕೂಡ ನಿಮಗೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್ ಇರುತ್ತೆ. ಸ್ಪೆಷಲ್ ಆಫರಲ್ಲಿ ಕಾರ್ ಇತ್ತು ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಅದರಲ್ಲೂ ಕೂಡ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. 0 ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. 83 ರೂಪಾಯಿ EMIಗೆ ನಿಮಗೆ ಈ ಕಾರು ಕೂಡ ಸಿಗುತ್ತೆ. ಪೆಟ್ರೋಲ್ CNG ಇರುವಂಥ ಗಾಡು. 83 ರೂಪಾಯಿಗೆ ನಿಮಗೆ ಪೆಟ್ರೋಲ್ CNG ಇರುವಂಥ ಕಾರು ಕೂಡ ಸಿಗುತ್ತೆ. ಏನಪ್ಪ ಅಂದರೆ 83 ರೂಪಾಯಿ ಪ್ರತಿ ಲಕ್ಷಕ್ಕೆ ಪ್ರತಿ ದಿನಕ್ಕೆ ಬರುವಂಥ EMI ಆಗಿರುತ್ತೆ. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಇನ್ನೂ ತುಂಬ ಕಾರ್ಗಳಿರುತ್ತೆ. ಲೋ ಬಜೆಟಲ್ಲಿ ನೀವೇನಾದರೂ ನೋಡ್ತಾ ಇದ್ರೆ ಡ್ಯಾಟ್ಸನ್ನು ಕೂಡ ಇರುತ್ತೆ. ಇಲ್ಲ ರೆನಾಲ್ಟ್ ಕ್ವಿಡ್ ಬೇಕಾ, ರೆನಾಲ್ಟ್ ಕ್ವಿಡ್ ಇರುತ್ತೆ. ಮತ್ತು ಒಂದು 2-3 ಇಯಾನ್ಗಳಿರುತ್ತೆ. ಬಟ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಇಯರ್ ಎಂಡ್ ಸೇಲ್ ಇರೋದ್ರಿಂದ ಯಾವುದ್ಯಾವುದು ಒಳ್ಳೆ ಪ್ರೈಸಲ್ಲಿ ಇರುತ್ತೆ ಮತ್ತು ಯಾವುದಾದ್ರು 0 ಡೌನ್ ಪೇಮೆಂಟಲ್ಲಿ ಇರುತ್ತೆ ಎಲ್ಲನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಲೋ ಬಜೆಟ್ದು ಕೂಡ ಈ ಏನು ತೋರಿಸಿದ ಡ್ಯಾಟ್ಸನ್ನು ಮತ್ತು ಇಯಾನ್ ಇವು ಕೂಡ ನಿಮಗೆ 0 ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಪ್ರೀತಿಯ ಬಂಧುಗಳೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ಥರ ಬೇರೊಂದು ಶೋರೂಮ್ ಬೇರೊಂದು ಸ್ಟಾಕ್ಗಳ ಜೊತೆ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಧನ್ಯವಾದಗಳು.